ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಸ್ಪ್ರಿಂಗ್ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸ್ಪ್ರಿಂಗ್ ಸೆಕ್ಯೂರಿಟಿ ಅಂದರೆ ಏನು, ಸ್ಪ್ರಿಂಗ್ ಸೆಕ್ಯೂರಿಟಿಲಿ ಯಾವ್ಯಾವ ಥರ ಕಾನ್ಸೆಪ್ಟ್ಸ್ ಬರ್ತವೆ ಅನ್ನೋದನ್ನ ಈಸಿ ವೇಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಕ್ಚುಲಿ ಸ್ಪ್ರಿಂಗ್ ಸೆಕ್ಯೂರಿಟಿ ಬಂದ್ಬಿಟ್ಟು ಇಟ್ಸ್ ಅ ಮಾಡ್ಯೂಲ್ ಆಫ್ ಸ್ಪ್ರಿಂಗ್, ಓಕೆನಾ. ದಟ್ ಈಸ್ ಯೂಸ್ ಟು ಪ್ರೊಟೆಕ್ಟ್ ಯುವರ್ ಎ ಪಿ ಐಸ್. ಇವಾಗ ನೀವು ಅಪ್ಲಿಕೇಶನ್ ಏನು ಡೆವಲಪ್ ಮಾಡಿರ್ತೀರ ಅದರಲ್ಲಿ ಎ ಪಿ ಐಸ್ ಇರುತ್ತೆ, ತುಂಬ ಯಾವುದ್ಯಾವುದೋ ಸರ್ವಿಸಸ್ ಇರುತ್ತೆ, ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಸ್ಪ್ರಿಂಗ್ ಸೆಕ್ಯೂರಿಟಿನ ಯೂಸ್ ಮಾಡ್ತೀವಿ, ಓಕೆನಾ. ಆ್ಯಂಡ್ ಯಾಕಂತ ಹೇಳಿದ್ರೆ ಹ್ಯಾಕರ್ಸ್ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಹ್ಯಾಕ್ ಮಾಡ್ಬೋದು ಮತ್ತು ಇಂಪಾರ್ಟೆಂಟ್ ಡೇಟಾನ ಸ್ಟೀಲ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದು ಮಾಡ್ತಾರೆ ಅಂತಲೇ ಇದನ್ನು ಯೂಸ್ ಮಾಡೋದು. ಆ್ಯಂಡ್ ಸ್ಪ್ರಿಂಗ್ ಸೆಕ್ಯೂರಿಟಿ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್ಸು, ಓಕೆನಾ. ಸೊ ನೀವು ಸ್ಪ್ರಿಂಗ್ ಸೆಕ್ಯೂರಿಟಿನ ಕಲಿಯೋಕ್ಕಿಂತ ಮುಂಚೆ ಎರಡು ವರ್ಡ್ಸ್ನ ತಿಳ್ಕೊಬೇಕು. ಒಂದು ಅಥೆಂಟಿಕೇಶನ್, ಇನ್ನೊಂದು ಆಥರೈಸೇಷನ್. ಅಥೆಂಟಿಕೇಶನ್ ಅಂದರೆ ಏನು ಅಂತ ಹೇಳಿದ್ರೆ ಐಡೆಂಟಿಫೈಯಿಂಗ್ ದ ಯೂಸರ್, ಓಕೆನಾ. ಲೈಕ್ ಐಡೆಂಟಿಫೈಯಿಂಗ್ ದ ಯೂಸರ್ ಹೂ ಈಸ್, ಓಕೆನಾ, ವೆದರ್ ಐಡೆಂಟಿಫೈಯಿಂಗ್ ವಿತ್ ದ ಹೆಲ್ಪ್ ಆಫ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್, ಓಕೆನಾ. ಅದು ಬಂದ್ಬಿಟ್ಟು ಅಥೆಂಟಿಕೇಶನ್ ಅಂತ ಕರಿತೀವಿ. ಆಥರೈಸೇಷನ್ ಅಂತ ಹೇಳಿದ್ರೆ ಆಕ್ಸೆಸ್ ಕಂಟ್ರೋಲ್, ಓಕೆನಾ. ಅಥೆಂಟಿಕೇಶನ್ ಐಡೆಂಟಿಟಿ ವೆರಿಫಿಕೇಶನ್ ಅಂತ ಹೇಳಿದ್ರೆ, ಆಥರೈಸೇಷನ್ ಬಂದ್ಬಿಟ್ಟು ಆಕ್ಸೆಸ್ ಕಂಟ್ರೋಲ್. ಇವಾಗ ಒಂದು ಅಥೆಂಟಿಕೇಟೆಡ್ ಯೂಸರ್ ಆದಮೇಲೆ ಅಪ್ಲಿಕೇಶನ್ ಒಳಗಡೆ ಯಾವ್ಯಾವ ರಿಸೋರ್ಸಸ್ನ ಆಕ್ಸೆಸ್ ಮಾಡ್ಬೋದು ಅನ್ನೋದನ್ನ ನಾವು ಆಥರೈಸೇಷನ್ ಡಿಫೈನ್ ಮಾಡ್ತೀವಿ, ಓಕೆನಾ. ಇವಾಗ ನೀವು ಸ್ಪ್ರಿಂಗ್ ಇದನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸೆಕೆಂಡ್, ಓಕೆನಾ. ಇದು ಸ್ಪ್ರಿಂಗ್ ಆರ್ಕಿಟೆಕ್ಚರು. ಇದರಲ್ಲಿ ಸ್ಪ್ರಿಂಗ್ ಸೆಕ್ಯೂರಿಟಿನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಡಿಪೆಂಡೆನ್ಸಿ ಇದೆ, ಸ್ಪ್ರಿಂಗ್ ಬೋಟ್. ಈ ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕು. ಇದು ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ, ಸ್ಪ್ರಿಂಗದ ಫೀಚರ್ಸ್ ಎಲ್ಲ ಆಕ್ಸೆಸ್ ಮಾಡೋಕ್ಕೆ ಸಿಗುತ್ತೆ, ಓಕೆನಾ. ನೆಕ್ಸ್ಟು ಸರ್ಲೆಟ್ ಅಪ್ಲಿಕೇಶನ್ಸ್. ಇವಾಗ ನಾನು ಈ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀನಿ. ಮತ್ತೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ಕ್ಲೈಂಟ್ ರಿಕ್ವೆಸ್ಟ್ ಕಳಿಸ್ತಾರೆ ಗೊತ್ತಾ, ಫಸ್ಟು ಅದು ರಿಕ್ವೆಸ್ಟ್ ಬಂದ್ಬಿಟ್ಟು ಫಿಲ್ಟರ್ ಚೈನಿಗೆ ಬರುತ್ತೆ. ನಾವು ಸ್ಪ್ರಿಂಗ್ ಸೆಕ್ಯೂರಿಟಿ ಮಾಡ್ಯೂಲ್ ಆ್ಯಡ್ ಮಾಡಿದ ತಕ್ಷಣ ಇದು ಸೆಕ್ಯೂರಿಟಿ ಫಿಲ್ಟರ್ ಚೈನ್ ಅಂತ ಒಂದು ಫಿಲ್ಟರ್ ಆ್ಯಡ್ ಆಗುತ್ತೆ, ಓಕೆನಾ. ಆ್ಯಕ್ಚುಲಿ ಫಿಲ್ಟರ್ ಬಂದ್ಬಿಟ್ಟು ಇಟ್ಸ್ ಅ ಪಾರ್ಟ್ ಆಫ್ ಸರ್ಲೆಟ್ ಎ ಪಿ ಐ. ಮತ್ತು ನಮ್ಮದು ಸ್ಪ್ರಿಂಗ್ ಅಪ್ಲಿಕೇಶನ್ದು ಅದೊಂದು ಸಪ್ರೇಟು ಅಪ್ಲಿಕೇಶನ್ ಕಾಂಟೆಕ್ಟು. ಸೊ ಈ ಫಿಲ್ಟರ್ನು ಮತ್ತು ಈ ಸ್ಪ್ರಿಂಗ್ಸ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಕಂಟೈನರ್ನ ಎರಡನ್ನೂ ಕನೆಕ್ಟ್ ಮಾಡೋದು ಬಂದ್ಬಿಟ್ಟು ಡೆಲಿಗೇಟಿಂಗ್ ಫಿಲ್ಟರ್ ಪ್ರಾಕ್ಸಿ ಅಂತ, ಓಕೆನಾ. ಇಲ್ಲಿದೆ ನೋಡಿ, ಸ್ಪ್ರಿಂಗ್ ಪ್ರೊವೈಡ್ಸ್ ಎ ಫಿಲ್ಟರ್ ಇಂಪ್ಲಿಮೆಂಟೇಷನ್ ಕಾಲ್ಡ್ ಎಸ್ ಡೆಲಿಗೇಟಿಂಗ್ ಫಿಲ್ಟರ್ ಪ್ರಾಕ್ಸಿ ದಟ್ ಅಲೋಸ್ ದ ಬ್ರಿಡ್ಜ್ ಬಿಟ್ವೀನ್ ಸರ್ಲೆಟ್ ಕಂಟೈನರ್ ಲೈಫ್ ಸೈಕಲ್ ಆ್ಯಂಡ್ ಸ್ಪ್ರಿಂಗ್ಸ್ ಅಪ್ಲಿಕೇಶನ್ ಕಂಟೆಕ್ಸ್ಟ್, ಓಕೆನಾ. ಇದು ಡೆಲಿಗೇಟಿಂಗ್ ಫಿಲ್ಟರ್ ಪ್ರಾಕ್ಸಿ ಬಂದ್ಬಿಟ್ಟು ಇಂಪ್ಲಿಮೆಂಟೇಷನ್ ಅದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಹಂಗೆ ಮುಂತವ್ರೆ ಸೆಕ್ಯೂರಿಟಿ ಫಿಲ್ಟರ್ ಚೈನ್, ಓಕೆನಾ. ಅದರೊಳಗಡೆ ನಿಮಗೆ ಸೆಕ್ಯೂರಿಟಿ ಫಿಲ್ಟರ್ ಚೈನ್ ನೋಡ್ಲಿಕ್ಕೆ ಸಿಗುತ್ತೆ. ಅಪ್ಲಿಕೇಶನ್ ಅಪ್ಪಾಗಿದೆ ಅನ್ಕೋತೀನಿ. ಇವಾಗ ನಾನು ಹೆಲ್ತ್ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಡಿಫಾಲ್ಟು. ಸೊ ಇದು ಡಿಫಾಲ್ಟ್ ಯೂಸರ್ ನೇಮ್ ಯೂಸರು, ಪಾಸ್ವರ್ಡ್ ಬಂದ್ಬಿಟ್ಟು ನಿಮ್ಗೆ ಅಪ್ಲಿಕೇಶನಲ್ಲಿ ಡೆವಲಪ್ ಆಗಿರುತ್ತೆ. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ಬೋದು, ಬಟ್ ನಾವು ಸ್ಪ್ರಿಂಗ್ ಇದನ್ನು ಆ್ಯಡ್ ಮಾಡಿದ ತಕ್ಷಣ ಇದು ನಿಮಗೆ ಕೊಡುತ್ತೆ, ಓಕೆನಾ. ಇಲ್ಲ ಅಂತೇಳಿ ಡೈರೆಕ್ಟ್ ಆಕ್ಸೆಸ್ ಮಾಡೋದು. ಇವಾಗ ನೋಡಿ, ನಿಮ್ದು ಅಪ್ಲಿಕೇಶನ್ ಆಕ್ಸೆಸ್ ಆಯಿತು. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇದನ್ನು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಫಿಲ್ಟರ್ ಚೈನ್ ಪ್ರಾಕ್ಸಿ, ಓಕೆನಾ. ನಾನು ಹೇಳಿದ್ನಲ್ಲ ಪ್ರಾಕ್ಸಿ, ಅದ್ರದ್ದು ಇಂಪ್ಲಿಮೆಂಟೇಷನ್ ಡೆಲಿಗೇಟಿಂಗ್ ಫಿಲ್ಟರ್ ಪ್ರಾಕ್ಸಿ. ನಾವು ಇಲ್ಲಿ ನೋಡಿದ್ದೀವಲ್ಲ, ಯಾವುದ್ರದ್ದು ಇಂಪ್ಲಿಮೆಂಟೇಷನ್ ಬಂದ್ಬಿಟ್ಟು ಡೆಲಿಗೇಟಿಂಗ್ ಫಿಲ್ಟರ್ ಪ್ರಾಕ್ಸಿ, ಓಕೆನಾ. ಸೊ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಆರ್ಕಿಟೆಕ್ಚರ್ ನೋಡೋಣ ನಾವು. ಈ ಸ್ಪ್ರಿಂಗ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್, ಇವಾಗ ಯೂಸರು ರಿಕ್ವೆಸ್ಟ್ನ ಕಳಿಸ್ತಾ, ಓಕೆನಾ. ಆ ರಿಕ್ವೆಸ್ಟ್ ಬಂದ್ಬಿಟ್ಟು ಫಿಲ್ಟರಿಗೆ ಬಂತು, ಓಕೆನಾ. ಫಿಲ್ಟರಿಂದ ಬಂದ್ಬಿಟ್ಟು ಈ ಡೆಲಿಗೇಟಿಂಗ್ ರಿಕ್ವೆಸ್ಟ್ ಪ್ರಾಕ್ಸಿಗೆ ಬರುತ್ತೆ, ಡೆಲಿಗೇಟಿಂಗ್ ಫಿಲ್ಟರ್ ಪ್ರಾಕ್ಸಿಗೆ ಬರುತ್ತೆ. ಸಿನ್ಸ್ ನಾವಿವಾಗ ಫಾರ್ಮ್ ಬೇಸ್ಡ್ ಅಥೆಂಟಿಕೇಶನ್ ಯೂಸ್ ಮಾಡಿದ್ವಿ, ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ವಲ್ಲ, ಅದಕ್ಕೆ ಇದೊಂದು ಫಿಲ್ಟರ್ ಯಾವ್ದಾದ್ರು ಸೆಲೆಕ್ಟ್ ಮಾಡುತ್ತೆ, ಓಕೆನಾ. ಯಾವುದು ಅಂತ ಹೇಳಿದ್ರೆ ಇವಾಗ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ನ ಸೆಲೆಕ್ಟ್ ಮಾಡುತ್ತೆ, ಓಕೆನಾ. ಅದು ಯಾವ ಥರ ಕಾಣುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಫಿಲ್ಟರ್ ಚೈನ್ ಪ್ರಾಕ್ಸಿಗೆ ಬಂತು, ಓಕೆನಾ. ಇದರಲ್ಲಿ ನೆಕ್ಸ್ಟ್ ಫಿಲ್ಟರ್ ಡೂ ಫಿಲ್ಟರ್ ಬಂದಾಗ, ಸಿನ್ಸ್ ವಿ ಆರ್ ಯೂಸಿಂಗ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡು, ಇದು ಇದಕ್ಕೆ ಬರುತ್ತೆ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ಗೆ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಪ್ಟೆನ್ ಯೂಸರ್ ನೇಮು, ನೆಕ್ಸ್ಟ್ ಪಾಸ್ವರ್ಡ್, ಓಕೆನಾ. ಯೂಸರ್ ನೇಮ್ ಬರುತ್ತೆ, ಇಲ್ಲಿ ಪಾಸ್ವರ್ಡ್ನ ಎಲ್ಲ ಇದು ಮಾಡಿಬಿಟ್ಟು ನಾವು ಸೆಟ್ ಡೀಟೇಲ್ಸ್ ಮಾಡ್ತಾ ಇದೀವಿ, ಯಾವ್ದನ್ನ ರಿಕ್ವೆಸ್ಟ್ ಮತ್ತು ಆಟ್ ರಿಕ್ವೆಸ್ಟು. ಇವಾಗ ಈ ಆರ್ಕಿಟೆಕ್ಚರ್ ನೋಡ್ತಾ ಇರ್ಬೋದು. ಇವಾಗ ಯೂಸರ್ ನೇಮ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ ಐತೆ, ಫಿಲ್ಟರಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಇದೆ, ಓಕೆನಾ. ಆ್ಯಂಡ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡಿಫ್ರೆಂಟ್ ಟೈಪ್ ಆಫ್ ಅಥೆಂಟಿಕೇಶನ್ ಇದೆ, ಓಕೆನಾ. ಇವಾಗ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೊಡ್ತಾ ಇದ್ದೀವಿ, ಅದೊಂದು ಟೈಪ್ ಆಫ್ ಅಥೆಂಟಿಕೇಶನ್. ಇಲ್ಲ ನಾವು ಓತ್ ಯೂಸ್ ಮಾಡ್ತೀವಿ, SSO ಅಂತ ಹೇಳಿದ್ರೆ ಅದೊಂದು ಟೈಪ್ ಆಫ್ ಅಥೆಂಟಿಕೇಶನ್. ಇಲ್ಲ LDAP ಯೂಸ್ ಮಾಡ್ತೀವಿ ಅಂದ್ರೆ ಅದೊಂದು ಟೈಪ್ ಆಫ್ ಅಥೆಂಟಿಕೇಶನು. ಸೊ ಸ್ಪ್ರಿಂಗು ಈ ಅಥೆಂಟಿಕೇಶನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ಒಂದು
ಅಥೆಂಟಿಕೇಶನ್ ಪ್ರೊವೈಡರ್ ಅಂತ ಒಂದು ಕೊಡುತ್ತೆ. ಓಕೆನಾ, ಅಥೆಂಟಿಕೇಶನ್ ಪ್ರೊವೈಡರ್ ಅಂತ ಒಂದು ಕೊಟ್ಬಿಟ್ಟು ಅದ್ರ ಒಳಗಡೆ ನಿಮಗೆ DAO ಅಥೆಂಟಿಕೇಶನ್ ಪ್ರೊವೈಡರು, OAuth, LDAP ಎಲ್ಲ ಇರುತ್ತೆ. ಓಕೆನಾ, ಇವಾಗ ಫಿಲ್ಟರು ಮತ್ತು ಅಥೆಂಟಿಕೇಶನ್ ಪ್ರೊವೈಡರು, ಸೊ ಇವೆರಡಕ್ಕೂ ಕನೆಕ್ಟ್ ಮಾಡೋದು ಬಂದ್ಬಿಟ್ಟು ಅಥೆಂಟಿಕೇಶನ್ ಮ್ಯಾನೇಜರು. ಓಕೆನಾ, ಅಥೆಂಟಿಕೇಶನ್ ಮ್ಯಾನೇಜರ್ ಅಂತ ಏನು ಮಾಡುತ್ತೆ, ಈ ಫಿಲ್ಟರಿಂದ ಅದನ್ನ ಯೂಸರ್ ನೇಮ್ ಪಾಸ್ವರ್ಡ್ ತೊಗೊಂಬಿಟ್ಟು, ಸೊ ಈ ಫಿಲ್ಟರ್ ಗೊತ್ತಿಲ್ಲ ಯಾವ ಅಥೆಂಟಿಕೇಶನ್ ಪ್ರೊವೈಡರ್ನ ಸೆಲೆಕ್ಟ್ ಮಾಡಬೇಕು ಅಂತ, ಸೊ ಅದ್ರನ್ನ ರಿಸಾಲ್ವ್ ಮಾಡೋದು ಅಥೆಂಟಿಕೇಶನ್ ಮ್ಯಾನೇಜರ್. ಓಕೆನಾ, ಈ ಅಥೆಂಟಿಕೇಶನ್ ಮ್ಯಾನೇಜರ್ ಅನ್ನೋದು ಒಂದು ಅಬ್ಸ್ಟ್ರಾಕ್ಷನ್, ಅದ್ರದ್ದು ಇಂಪ್ಲಿಮೆಂಟೇಷನ್ ಬಂದ್ಬಿಟ್ಟು ಪ್ರೊವೈಡರ್ ಮ್ಯಾನೇಜರ್ ಅನ್ನೋದು ಕೊಡುತ್ತೆ. ಓಕೆನಾ, ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ರೊವೈಡರ್ ಮ್ಯಾನೇಜರ್ ಓಪನ್ ಮಾಡ್ತೀನಿ ನಾನು. ಇದು ಪ್ರೊವೈಡರ್ ಮ್ಯಾನೇಜರ್. ಓಕೆನಾ, ಪ್ರೊವೈಡರ್ ಮ್ಯಾನೇಜರ್ಲಿ ಏನಾಗುತ್ತೆ, ಇಲ್ಲಿ ಸಪೋರ್ಟ್ಸ್ ಅಂತ ಒಂದು ಮೆಥಡ್ ಇರುತ್ತೆ. ಸೊ ಇದೇನು ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ ಫಿಲ್ಟರ್ಗೆ. ಇದರಲ್ಲಿ ಯಾವುದು ಅಂದರೆ ಜಸ್ಟ್ ಒಂದು ಫಾರ್ ಲೂಪ್ ಹಾಕಿದ್ದಾರೆ, ಗೆಟ್ ಪ್ರೊವೈಡರ್ಸ್ ಅಂತ ಹೇಳ್ಬಿಟ್ಟು ಒಂದು ಲೂಪ್ನ ರನ್ ಮಾಡ್ತಾ ಇದ್ದಾರೆ. ಯಾವುದು ಮ್ಯಾಚ್ ಆಗುತ್ತೋ, ಸಿನ್ಸ್ ವಿ ಆರ್ ಯೂಸಿಂಗ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಪ್ರೊವೈಡರ್ ಯೂಸ್ ಮಾಡ್ತಾ ಇದೀವಲ್ಲ, ಅಲ್ಲ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ ಯೂಸ್ ಮಾಡ್ತಾ ಇದೀವಲ್ಲ, ಸೊ ಅದಕ್ಕೆ ಕರೆಕ್ಟಾಗಿ DAO ಅಥೆಂಟಿಕೇಶನ್ ಪ್ರೊವೈಡರ್ನ ಕೊಡಬೇಕು. ಇದು ಪ್ರೊವೈಡರ್ ಮ್ಯಾನೇಜರ್ ಕೊಡುತ್ತೆ. ಇಲ್ಲಿ ಹೋಗ್ಬಿಟ್ಟು ಇದು ಲೂಪಲ್ಲಿ ರನ್ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ಕೊಡುತ್ತೆ. ಓಕೆನಾ, ಅದಾದಮೇಲೆ ಏನಾಯಿತು, ನಿಮಗೆ ಅಥೆಂಟಿಕೇಶನ್ ಪ್ರೊವೈಡರ್ ಸಿಕ್ತು. ಓಕೆನಾ, ಅಥೆಂಟಿಕೇಶನ್ ಪ್ರೊವೈಡರಲ್ಲಿ ನಿಮ್ಮ ಹತ್ರ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಬರುತ್ತೆ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನು ನೀವು ಡೇಟಾಬೇಸಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಯೂಸರ್ ನೇಮ್ ಪಾಸ್ವರ್ಡ್ನ ನಿಮ್ದು ಡೇಟಾಬೇಸಲ್ಲಿ ಸ್ಟೋರ್ ಮಾಡಿರ್ತೀರ. ಓಕೆನಾ, ಸೊ ಆ ಡೇಟಾಬೇಸಿಂದ ಫೆಚ್ ಮಾಡಿಬಿಟ್ಟು ಇದಕ್ಕೆ ಕಂಪೇರ್ ಮಾಡಬೇಕು. ಇವ್ನು ಇಲ್ಲಿ ಕೊಟ್ಟಿರೋ ಯೂಸರ್ ನೇಮ್ ಅಂಡ್ ಪಾಸ್ವರ್ಡು ಡೇಟಾಬೇಸಲ್ಲಿರೋ ಯೂಸರ್ ನೇಮ್ ಅಂಡ್ ಪಾಸ್ವರ್ಡು ಕರೆಕ್ಟಾಗಿದೆಯಾ ಅಂತ ಕನೆಕ್ಟ್ ಮಾಡಬೇಕು. ಆ ಕನೆಕ್ಟ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಯೂಸರ್ ಡೀಟೇಲ್ ಸರ್ವಿಸ್ ಅಂತ ಒಂದು ಬರುತ್ತೆ. ಯೂಸರ್ ಡೀಟೇಲ್ ಸರ್ವಿಸ್ ಏನಾಗುತ್ತೆ, ಈ ಅಥೆಂಟಿಕೇಶನ್ ಪ್ರೊವೈಡರ್ಗೆ ಡೇಟಾಬೇಸಿಂದ ಈ ಕ್ರೆಡೆನ್ಷಿಯಲ್ಸ್ನ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ನ ಎತ್ಬಿಟ್ಟು ಕೊಡುತ್ತೆ. ಓಕೆನಾ, ಮತ್ತೇನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಡೇಟಾಬೇಸಲ್ಲಿ ಪಾಸ್ವರ್ಡ್ ಯಾವ ಥರ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ ಪಾಸ್ವರ್ಡ್ ಹಂಗೆ ಸ್ಟೋರ್ ಆಗಿರಲ್ಲ, ಅದು ಎನ್ಕ್ರಿಪ್ಟ್ ಆಗಿರುತ್ತೆ. ಓಕೆನಾ, ಅದನ್ನು ಪಾಸ್ವರ್ಡ್ನ ಎನ್ಕ್ರಿಪ್ಟು ಡಿಕ್ರಿಪ್ಟು ಮಾಡೋಕ್ಕೆ ನಾವೇನು ಮಾಡ್ತೀವಿ, ಪಾಸ್ವರ್ಡ್ ಎನ್ಕೋಡರ್ ಅಂತ ಯೂಸ್ ಮಾಡ್ತೀವಿ. ಪಾಸ್ವರ್ಡ್ ಎನ್ಕೋಡರ್ ಇಸ್ ಎ ಪಾರ್ಟ್ ಆಫ್ ಅಥೆಂಟಿಕೇಶನ್ ಪ್ರೊವೈಡರ್. ಓಕೆನಾ, ಪಾಸ್ವರ್ಡು ಎನ್ಕೋಡರ್ ಯೂಸ್ ಮಾಡಿಬಿಟ್ಟು ಅಥೆಂಟಿಕೇಶನ್ ಮಾಡ್ತೀವಿ. ಸೊ ಅಥೆಂಟಿಕೇಶನ್ ಏನಾದರೂ ಸಕ್ಸಸ್ ಆದರೆ ಏನಾಗುತ್ತೆ, ಇಟ್ ವಿಲ್ ರಿಟರ್ನ್ ದ ಅಥೆಂಟಿಕೇಶನ್ ಆಬ್ಜೆಕ್ಟ್. ಓಕೆನಾ, ಅಥೆಂಟಿಕೇಶನ್ ಆಬ್ಜೆಕ್ಟ್ನ ವಾಪಸ್ ಕೊಡುತ್ತೆ. ಆ ಅಥೆಂಟಿಕೇಶನ್ ಆಬ್ಜೆಕ್ಟ್ ಅಥೆಂಟಿಕೇಶನ್ ಮ್ಯಾನೇಜರ್ಗೆ ಬರುತ್ತೆ, ಮ್ಯಾನೇಜರಿಂದ ಫಿಲ್ಟ್ರಿಗೆ ಬರುತ್ತೆ. ಅದನ್ನು ನಾವು ನೆಕ್ಸ್ಟ್ ಸ್ಟೋರ್ ಮಾಡಬೇಕು. ನಾವೆಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಕಂಟೆಕ್ಸ್ಟ್, ಇಲ್ಲಿ ಕೆಳಗಡೆ ಇದೆ ನೋಡಿ, ಸೆಕ್ಯೂರಿಟಿ ಕಂಟೆಕ್ಸ್ಟ್ ಅಂತ ಇದೆಯಲ್ಲ, ಅದರಲ್ಲಿ ಅಥೆಂಟಿಕೇಶನ್ ಆಬ್ಜೆಕ್ಟ್ನ ಸ್ಟೋರ್ ಮಾಡ್ತೀವಿ. ಅಥೆಂಟಿಕೇಶನ್ ಆಬ್ಜೆಕ್ಟ್ ಅಂತಾದ್ರೂ ಕರಿಬೋದು, ಇಲ್ಲ ಪ್ರಿನ್ಸಿಪಲ್ ಆಬ್ಜೆಕ್ಟ್ ಅಂತಾದ್ರೂ ಕರಿಬೋದು. ಓಕೆನಾ, ಅದಕ್ಕೆ ಇನ್ನೊಂದು ಲೇಯರ್ ಆಫ್ ಅಬ್ಸ್ಟ್ರಾಕ್ಷನ್ ಕೊಡ್ತೀವಿ, ಅದನ್ನು ಸೆಕ್ಯೂರಿಟಿ ಕಂಟೆಕ್ಸ್ಟ್ ಹೋಲ್ಡರ್ ಅಂತ ಹೇಳಿ. ಓಕೆನಾ, ಯಾಕಂತ ಹೇಳಿದ್ರೆ ಸಬ್ಸಿಕ್ವೆಂಟ್ ರಿಕ್ವೆಸ್ಟು ಎಲ್ಲ ರಿಕ್ವೆಸ್ಟು ಅಥೆಂಟಿಕೇಟ್ ಮಾಡೋದು ಬೇಕಿಲ್ಲ. ಒಂದ್ಸಲ ಅಥೆಂಟಿಕೇಟ್ ಮಾಡಿಬಿಟ್ಟು ಇದ್ರ ಒಳಗಡೆ ಇಟ್ಬಿಟ್ರೆ, ಸೆಕ್ಯೂರಿಟಿ ಕಂಟೆಕ್ಸ್ಟ್ ಒಳಗಡೆ ಆ ಸೆಷನ್ಗೆ ಅದು ಪರ್ಟಿಕ್ಯುಲರ್ ಆಗಿ ಇದಿರುತ್ತೆ. ಓಕೆ, ಇನ್ ಕೇಸ್ ಬೇರೆ ಟ್ಯಾಬ್ ಚೇಂಜ್ ಮಾಡಿ ಹೊಸ ಸೆಷನ್ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಕೇಳುತ್ತೆ. ಇಲ್ಲ ಅದೇ ಸೆಷನ್ ಯೂಸ್ ಮಾಡ್ತೀನಿ ಅಂದರೆ ಎಷ್ಟು ರಿಕ್ವೆಸ್ಟ್ ಬೇಕಾದ್ರೂ ಕಳಿಸ್ಬೋದು. ಓಕೆನಾ, ಅದೇ ಥರ ತುಂಬ ಫಿಲ್ಟರ್ಸ್ ಬರುತ್ತೆ. ಇವಾಗ ಎಕ್ಸೆಪ್ಷನ್ ಟ್ರಾನ್ಸ್ಲೇಷನ್ ಫಿಲ್ಟರ್ ಅಂದರೆ, ಈ ಅಥೆಂಟಿಕೇಶನ್ ಏನಾದ್ರು ಮಾಡ್ಬೇಕಾದ್ರೆ ಏನಾದ್ರು ಎಕ್ಸೆಪ್ಷನ್ ಬಂತು ಅಂತ ಹೇಳಿದ್ರೆ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಎಕ್ಸೆಪ್ಷನ್ ಟ್ರಾನ್ಸ್ಲೇಷನ್ ಫಿಲ್ಟರ್. ಓಕೆನಾ, ಸೊ ಇದೇ ಥರ ತುಂಬ ಫಿಲ್ಟರ್ಸ್ ಬರುತ್ತೆ. ಸೊ ಇದು ಬೇಸಿಕಲಿ ಬ್ರಾಡರ್ ಪಿಕ್ಚರು. ಸೊ ಇದನ್ನು ಈ ಸ್ಪ್ರಿಂಗ್ ಸೆಕ್ಯೂರಿಟಿ ಬ್ರಾಡರು ಪ್ಲಸ್ ಏನಂತ ಹೇಳಿದ್ರೆ, ಇಷ್ಟು ಆರ್ಕಿಟೆಕ್ಚರ್ನ ತಿಳ್ಕೊಂಬಿಟ್ರೆ ನೀವು ಸ್ಪ್ರಿಂಗ್ ಸೆಕ್ಯೂರಿಟಿನ ಆರಾಮಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆನಾ, ನಾನು ಇಲ್ಲಿ ತೋರಿಸಿದ್ನಲ್ಲ ಎಲ್ಲ ಇದು ಸಲ ಡಿಬಗ್ ಮಾಡಿ ಟ್ರೈ ಮಾಡಕ್ಕೆ ನೋಡೋಣ, ವರ್ಕ್ ಆಗುತ್ತಾ ಇಲ್ವಾ ಅಂತ. ನೋಡಿ, ಇದನ್ನು ಡಿಬಗ್ ಮಾಡಲ್ ರನ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಸ್ಟಾರ್ಟ್ ಆಗಿಲ್ಲ ಅಪ್ಲಿಕೇಶನ್. ಆ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ ಗೈಸ್, ಆರಾಮಾಗಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಬೋದು. ಸ್ವಲ್ಪ ಏನಿಲ್ಲ, ಒಂದು 2-3 ಸಲ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಏನು ಅಂತ ಹೇಳಿ. ಓಕೆನಾ, ಇವಾಗ ಜನ್ರೇಟ್ ಆಯಿತು. ಓಕೆ, ನೋಡಿ ಎಲ್ಲ ಫಿಲ್ಟರ್ಸ್ಗೂ ಹೋಗ್ತಾ ಇದೆ. ಕರೆಂಟ್ ಪೊಸಿಷನ್ನು 0, 5, 6 ಅಲ್ಲಿಂದ ಹೋಗ್ತಾ ಇದೆ ನೋಡಿ ನಿಮಗೆ.
ಇದರೊಳಗಡೆ ನಾನು ಹೇಳಿದ್ನಲ್ಲ, ಇದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ ಯೂಸ್ ಮಾಡುತ್ತೆ ಅಂತ ಇಲ್ಲಿದೆ ನೋಡಿ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರು. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಫಾರ್ಮ್ ಕೇಳುತ್ತೆ. ಫಾರ್ಮಲ್ಲಿ ನಾನೇನು ಹಾಕ್ತೀನಿ, ಯೂಸರ್ ಅಂತ ಹಾಕ್ತೀನಿ. ಪಾಸ್ವರ್ಡ್ ಬಂದ್ಬಿಟ್ಟು ಅಲ್ಲಿ ಬಂದಿರುತ್ತೆ, ಇಲ್ಲಿ ಬಂದಿರುತ್ತೆ, ಇಲ್ಲಿ ಕನ್ಸೋಲಲ್ಲಿ ಬಂತು ನೋಡಿ, ಡೆವಲಪ್ ಆಗಿರುತ್ತೆ. ಈ ಕನ್ಸೋಲಲ್ಲಿ ಈ ಪಾಸ್ವರ್ಡ್ ಹಾಕ್ತೀನಿ, ಯೂಸರು, ಈ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಕೊಡ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಅದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ ಇಲ್ಲಿಗೆ ಬಂತು ನೋಡಿ, ಓಕೆನಾ. ಇವಾಗ ನೆಕ್ಸ್ಟ್ ನಾನು ಹಂಗೆ ಮೂವ್ ಮಾಡ್ತೀನಿ. ಸೊ ಇಲ್ಲಿ ಆದಮೇಲೆ ಸೆಟ್ ಡೀಟೇಲ್ಸ್ ಇಲ್ಲಿಗೆ ಬಂತು, ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ, ಯೂಸರ್ ನೇಮ್ ನಾನು ಯೂಸರ್ ಅಂತ ಕೊಟ್ಟಿದ್ದೆ, ಅದು ಬಂದಿದೆ. ಪಾಸ್ವರ್ಡ್ ಅಂತ ಬಂದಿದೆ, ಪಾಸ್ವರ್ಡ್ಗೂ ಬಂದಿದೆ, ಓಕೆನಾ. ನೆಕ್ಸ್ಟು ಹಂಗೆ ಹೋಗ್ತಾ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ನೋಡೋಣ. ಅದು ಯೂಸರ್ ನೇಮ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರು. ನೆಕ್ಸ್ಟ್ ಏನು ಮಾಡಬೇಕು, ಅದು ಪ್ರೊವೈಡರ್ ಮ್ಯಾನೇಜರ್ಗೆ ಹೋಗಬೇಕು ನೋಡಿ. ನೆಕ್ಸ್ಟು ಎಂಡ್ ಪಾಯಿಂಟ್ ಬಂದ್ಬಿಟ್ಟು ಪ್ರೊವೈಡರ್ ಮ್ಯಾನೇಜರ್ ಲ್ಯಾಂಡ್ ಆಯಿತು, ಓಕೆನಾ. ಪ್ರೊವೈಡರ್ ಮ್ಯಾನೇಜರಲ್ಲಿ ಅದೇನಾಗುತ್ತೆ, ಅಥೆಂಟಿಕೇಶನ್ ಪ್ರೊವೈಡರ್ಸ್ನ ಚೆಕ್ ಮಾಡುತ್ತೆ, ಓಕೆನಾ. ಇಲ್ಲಿ ನೋಡಿ ಸಪೋರ್ಟ್ಸ್ ಅಂತ ಒಂದು ಮೆಥಡ್ ಇದೆ ಪ್ರೊವೈಡರ್ ಮ್ಯಾನೇಜರ್ಲಿ. ಆ ಸಪೋರ್ಟ್ಸ್ ಮೆಥಡಿಂದ ഇപ്പോൾ ಒಂದೊಂದೇ ಅಥೆಂಟಿಕೇಶನ್ ಇದನ್ನು ಚೆಕ್ ಮಾಡ್ತಾ ಹೋಗುತ್ತೆ, ಓಕೆನಾ. ಇವಾಗ ಇದರಲ್ಲಿ ಸೆಕೆಂಡ್ ನೆಕ್ಸ್ಟು ಮುಂದೆ ಹೋಗೋಣ. ಓಕೆನಾ. ಈ ಪ್ರೊವೈಡರ್ ಮ್ಯಾನೇಜರ್ ಬಂದ್ಬಿಟ್ಟು ಇದರೊಳಗಡೆ DO ಅಥೆಂಟಿಕೇಶನ್ ಪ್ರೊವೈಡರ್, DO ಅಥೆಂಟಿಕೇಶನ್ ಪ್ರೊವೈಡರ್ ಇದು ಮಾಡುತ್ತೆ. ಸೊ ಅದರಿಂದ ನಿಮಗೆ ಅದು DO ಅಥೆಂಟಿಕೇಶನ್ ಪ್ರೊವೈಡರ್ ಬಂದ್ಬಿಟ್ಟು ನಿಮಗೆ ಅಥೆಂಟಿಕೇಟ್ ಮಾಡುತ್ತೆ, ಓಕೆನಾ. ಯಾಕಂದರೆ ಆ DO ಅಥೆಂಟಿಕೇಶನ್ ಪ್ರೊವೈಡರ್ಲಿ ಅಥೆಂಟಿಕೇಟ್ ಅಂತ ಮೆಥಡ್ ಇರುತ್ತೆ, ಸೊ ಅದರಲ್ಲಿಂದ ಮಾಡುತ್ತೆ, ಓಕೆನಾ. ಸೊ ಇದು ಈ ಥರ ಫ್ಲೋ ವರ್ಕ್ ಆಗೋದು. ಸೊ ಎಲ್ಲ ಈ ಥರ ಇನ್ಸೈಡಾಗಿ ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಸ್ಪ್ರಿಂಗ್ ಸೆಕ್ಯೂರಿಟಿ ವರ್ಕ್ಸ್. ನೀವು ಆರ್ಕಿಟೆಕ್ಚರ್ನ ನೆನ್ಪಿಟ್ಕೊಂಡ್ರೆ ನೀವು ಎಲ್ಲನೂ ಕೂಡ ಇದು ಮಾಡ್ಬೋದು, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಬಾಯ್.